ಬಹುಪಾಲು ಸಾರ್ವಜನಿಕರಿಗೆ ಅನುಕೂಲವಾಗುವ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ಸಾರಿಗೆಯನ್ನು ಅವಲಂಬಿಸಿರುತ್ತೇವೆ. ಏಕೆಂದರೆ ರೈಲ್ವೆ ಪ್ರಯಾಣವು ಬೇರೆಯ ವ್ಯವಸ್ಥೆಗೆ ಹೋಲಿಸಿದರೆ ಚೀಪ್ ಆಗಿದ್ದು ಪ್ರಯಾಣ ಕೂಡ ಸುಖಕರವಾಗಿರುತ್ತದೆ. ವೈಯಕ್ತಿಕ ಕಾರಣಗಳಿಗೆ, ಆಫೀಸು ಕೆಲಸಗಳಿಗೆ, ವ್ಯವಹಾರ ವ್ಯವಸ್ಥೆಗಾಗಿ ಆಗಿಂದಾಗೆ ರೈಲ್ವೆ ಪ್ರಯಾಣ ಮಾಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಒಂದು ಅಂದಾಜಿನ ಪ್ರಕಾರ ವಾರ್ಷಿಕವಾಗಿ ಸುಮಾರು 11 ಬಿಲಿಯನ್ ಪ್ರಯಾಣಿಕರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 13,000ಕ್ಕೂ ಹೆಚ್ಚು ಪ್ರಯಾಣಿಕರ ರೈಲುಗಳ ಮೂಲಕ ಸಾಗಿಸುತ್ತಿವೆ. ಅಂದರೆ ಪ್ರತಿದಿನ ಸುಮಾರು 23 ಮಿಲಿಯನ್ ಪ್ರಯಾಣಿಕರು ರೈಲಿನಿಂದ ಪ್ರಯಾಣಿಸುತ್ತಿದ್ದಾರೆ. ಹೀಗೆ ಪ್ರಯಾಣಿಸುವ ಬಹುತೇಕ ಪ್ರಯಾಣಿಕರು ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ಗಾಗಿ ಕಾಯುತ್ತಿರುತ್ತಾರೆ, ಇಲ್ಲವೋ ಬ್ರೋಕರ್ ಮೇಲೆ ಅವಲಂಬಿತರಾಗಿ ಹೆಚ್ಚಿನ ಹಣ ವ್ಯಯಿಸುತ್ತಾರೆ. ಇವೆರಡೂ ಆಗದಿದ್ದರೆ ಜನರಲ್ ಟಿಕೆಟ್ ಪಡೆದು ಕಷ್ಟಕರದಲ್ಲಿ ಪ್ರಯಾಣ ಮಾಡುತ್ತಾರೆ. ಅಲ್ಲದೆ ಅದೆಷ್ಟೋ ಸಂದರ್ಭದಲ್ಲಿ ಟಿಕೆಟ್ ಸಿಗದೆ ಪ್ರಯಾಣ ಅಸ್ತವ್ಯಸ್ತವಾಗುವುದು ಉಂಟು. ಹೀಗೆ ರೈಲಿನಲ್ಲಿ ಪ್ರಯಾಣ ಮಾಡಲು ಇಚ್ಛಿಸುವ ಪ್ರತಿಯೊಬ್ಬರೂ ತಮ್ಮ ಮೊಬೈಲ್ನಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡಿ ಉತ್ತಮ ಇತರ ಸೇವೆಗಳನ್ನು ಪಡೆಯಲು ನೀವು ಈ ಆ್ಯಪ್ ಬಗ್ಗೆ ತಿಳಿಯಲೇಬೇಕು. ಅಂದರೆ ಇವತ್ತು ನಾವು ಮಾತನಾಡುತ್ತಿರುವುದು ದ IRCTC ರೈಲ್ವೆ ಕನೆಕ್ಟ್ ಆ್ಯಪ್. ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ IRCTCಯ ಅಧಿಕೃತ ಅಪ್ಲಿಕೇಶನ್ ಆಗಿರುವ ದ IRCTC ರೈಲ್ ಕನೆಕ್ಟ್ ಆ್ಯಪ್ ಒಂದು ಉಚಿತ ಅಪ್ಲಿಕೇಶನ್ ಆಗಿದ್ದು, ಬಳಕೆದಾರರು ರೈಲ್ ಟಿಕೆಟ್ಗಳನ್ನು ಬುಕ್ ಮಾಡಲು, PNR ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಇನ್ನು ಹೆಚ್ಚಿನ ಸೇವೆಯನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಪಡೆಯಲು ಸಹಕಾರಿಯಾಗಿದೆ. IRCTCಯ ರೈಲ್ ಕನೆಕ್ಟ್ ಆ್ಯಪ್ನ ವೈಶಿಷ್ಟ್ಯಗಳು: ಮೊದಲನೆಯದು, ಟಿಕೆಟ್ ಬುಕ್ ಮಾಡಲು ಮಹಿಳೆಯರು, ಹಿರಿಯ ನಾಗರಿಕರು ಸೇರಿದಂತೆ ಎಲ್ಲ ನಾಗರಿಕರು ಜನರಲ್, ತತ್ಕಾಲ್, ಪ್ರೀಮಿಯಂ ತತ್ಕಾಲ್, ಲೇಡೀಸ್, ಲೋವರ್ ಬರ್ತ್, ಸೀನಿಯರ್ ಸಿಟಿಸನ್, ಪರ್ಸನ್ ವಿತ್ ಡಿಸೇಬಿಲಿಟಿ ಎಂಬ ವಿಧಾನದಡಿಯಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. PNR ಸ್ಟೇಟಸ್ ತಿಳಿಯಬಹುದು. ನೀವು ಬುಕ್ ಮಾಡಿರುವ ಟಿಕೆಟ್ಗಳ ಪರಿಸ್ಥಿತಿಯನ್ನು PNR ನಂಬರ್ ನಮೂದಿಸಿ ರಿಸರ್ವೇಷನ್ ಸ್ಟೇಟಸ್ ಅನ್ನು ತಿಳಿಯಬಹುದಾಗಿದೆ. ಅಲ್ಲದೆ ರಿಸರ್ವೇಷನ್ ದೃಢೀಕರಣದ ಪರ್ಸೆಂಟೇಜ್ ಆಫ್ ಚಾನ್ಸಸ್ ಅನ್ನು ಇಲ್ಲಿ ಬಿಫೋರ್ ಮತ್ತು ಆಫ್ಟರ್ ಬುಕ್ಕಿಂಗ್ ತಿಳಿಯಬಹುದಾಗಿದೆ. ಮ್ಯಾನೇಜ್ ಯುವರ್ ಅಕೌಂಟ್ಸ್ ಅಥವಾ ಖಾತೆಗಳ ನಿರ್ವಹಣೆ. ನಿಮ್ಮ IRCTC ಖಾತೆಯ ಎಲ್ಲ ವಹಿವಾಟುಗಳನ್ನು ಹಾಗೂ ಖಾತೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ನಿರ್ವಹಣೆ ಮಾಡಬಹುದು. ರೈಲುಗಳು, ಮಾರ್ಗಗಳು ಮತ್ತು ಸೀಟುಗಳ ಲಭ್ಯತೆಯ ಕುರಿತ ಮಾಹಿತಿಯನ್ನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನಿಮ್ಮ ಮೊಬೈಲ್ನಲ್ಲಿಯೇ ನೋಡಿಕೊಳ್ಳಬಹುದು. ಪಿನ್, ಬಯೋಮೆಟ್ರಿಕ್ ಲಾಗಿನ್ನಂತಹ ಸ್ವಯಂ ನಿಯೋಜಿತ ಹಾಗೂ ಸುಧಾರಿತ ಭದ್ರತಾ ವೈಶಿಷ್ಟ್ಯಗಳನ್ನು ಬಳಸಿಕೊಂಡಿರುವುದರಿಂದ ಯಾವುದೇ ಮಾಹಿತಿಗೆ ಸಂಬಂಧಿಸಿದ ತೊಂದರೆಗೆ ಅವಕಾಶವಿಲ್ಲ ಹಾಗೂ ಯೂಸರ್ ಫ್ರೆಂಡ್ಲಿ ಆಗಿದೆ. ಒಟ್ಟಾರೆಯಾಗಿ ಬಳಕೆದಾರರಿಗೆ ಒಂದು ಲಾಗಿನ್ ಮೂಲಕ ರೈಲುಗಳನ್ನು ಹುಡುಕಿ ಲಭ್ಯತೆಯನ್ನು ಖಚಿತಪಡಿಸಿಕೊಂಡು ಟಿಕೆಟ್ಗಳನ್ನು ಬುಕ್ ಮಾಡಬಹುದು. ನಂತರ ಅದರ ಸ್ಟೇಟಸ್ ಅನ್ನು ನೋಡಿಕೊಳ್ಳಬಹುದು. ಇನ್ ಕೇಸ್ ಯೋಜನೆ ಬದಲಾದರೆ ಕ್ಯಾನ್ಸಲ್ ಟಿಕೆಟ್ ಮಾಡಬಹುದು. ಅಲ್ಲದೆ ನಿತ್ಯ ಪ್ರಯಾಣಿಸುವವರ ಲಿಸ್ಟನ್ನು ಮಾಸ್ಟರ್ ಲಿಸ್ಟಲ್ಲಿ ಆ್ಯಡ್ ಮಾಡಬಹುದು. ಜೊತೆಗೆ ರೀಸೆಂಟ್ಲಿ ಬುಕ್ ಮಾಡಿದವರ ಪ್ರಯಾಣಿಕರ ಮಾಹಿತಿಯನ್ನು ಉಳಿಸಿಕೊಂಡು ನಿಮಗೆ ನೆರವಾಗುವುದು. ಜೊತೆಗೆ ಮುಂಬರುವ ಜರ್ನಿ ಅಲರ್ಟ್ ಅನ್ನು ಕೂಡ ನೀಡುವುದು. ಈ ಒಂದು ಆ್ಯಪ್ ಬಹುಪಯೋಗಿ ಎನ್ನುವುದು ಮಾತ್ರ ಸತ್ಯ. ಇಂತಹ ಬಹುಪಯೋಗಿ ಆ್ಯಪ್ ಅನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಮೊದಲಿಗೆ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ IRCTC ರೈಲ್ ಕನೆಕ್ಟ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐಡಿಯೊಂದಿಗೆ IRCTC ಖಾತೆಯನ್ನು ತೆರೆದು ನೋಂದಾಯಿಸಿಕೊಳ್ಳಬೇಕು. ಪ್ಲೇಸ್ಟೋರ್ಗೆ ಹೋಗಿ IRCTC ರೈಲ್ ಕನೆಕ್ಟ್ ಆ್ಯಪ್ ಅಂತ ಟೈಪ್ ಮಾಡಿಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಅಂತ ಕೊಡಿ. ಈ ರೀತಿಯಾದ ಸ್ಕ್ರೀನ್ ಕಾಣಿಸುತ್ತೆ. ಅದರಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಲಾಗಿನ್ ಸೈನ್ ಅಪ್ ಆಗಿಲ್ಲದಿರೋ ಕಾರಣದಿಂದಾಗಿ ಯೂಸರ್ ID ಪಾಸ್ವರ್ಡ್ ಇಲ್ಲದಿರೋದ್ರಿಂದ ರಿಜಿಸ್ಟರ್ಡ್ ಯೂಸರ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮದೇ ಆದಂಥ ಯೂಸರ್ ನೇಮ್ ಕೊಡಬೇಕಾಗುತ್ತೆ. ಬರೆದು ಇಟ್ಕೊಂಡಿರಿ. ಅದು ಸ್ವಲ್ಪ ಆಲ್ಫಾಬೆಟ್ ಮತ್ತು ನಂಬರ್ ಕಾಂಬಿನೇಷನಲ್ಲಿ ಇರಬೇಕಾಗುತ್ತೆ. ಕಂಪ್ಲೀಟ್ ಹೆಸರು ಆಧಾರ್ ಕಾರ್ಡಲ್ಲಿ ಇರುವ ಹಾಗೆ ಹಾಕಿ ಆ್ಯಪ್ಗೆ ಬೇಕಾಗುವ ಪಾಸ್ವರ್ಡ್ ಸೆಟ್ ಮಾಡಿಕೊಳ್ಳಿ. ಪಾಸ್ವರ್ಡ್ ಸ್ಟ್ರಾಂಗ್ ಆಗಿರುವಂಥದ್ದು ಹಾಕಿ ಸೇಮ್ ಪಾಸ್ವರ್ಡ್ ಹಾಕ್ಕೊಳ್ಳಿ. ಎಲ್ಲ ನೋಟಿಫಿಕೇಷನ್ ಇಮೇಲ್ IDಗೆ ಬರಬೇಕು. ಅದನ್ನು ಎಂಟ್ರಿ ಮಾಡಿ ಮೊಬೈಲ್ ನಂಬರ್ಗೆ ಹಾಕಿ ಕಾಣಿಸ್ತಿರೋ ಕ್ಯಾಪ್ಚರನ್ನು ಹಾಕ್ಕೊಂಡು ಸಬ್ಮಿಟ್ ಅಂತ ಮಾಡ್ಕೋಬೇಕು. ಇದೇ ನಿಮ್ಮ ಇಮೇಲ್ IDನ ಅಥವಾ ಮೊಬೈಲ್ ನಂಬರ ಅಂತ ಕನ್ಫರ್ಮೇಷನ್ ಕೇಳುತ್ತೆ. ಕನ್ಫರ್ಮ್ ಆಗಿದ್ದರೆ ಓಕೆ ಅಂತ ಮಾಡಿ. ಅದಾದಮೇಲೆ ವೆರಿಫಿಕೇಷನ್ ಸಲುವಾಗಿ ನಿಮ್ಮ ಮೊಬೈಲ್ಗೆ OTP ಹೋಗಿರುತ್ತೆ, ಇಮೇಲ್ಗೂ OTP ಹೋಗಿರುತ್ತೆ. ಇದು ಮೊಬೈಲ್ OTP ಮೊದಲಿಗೆ ಹಾಕ್ತಾಯಿದ್ದೀನಿ. ಅದು ಆದಮೇಲೆ ನಾವೇನು
ಇಮೇಲ್ ಐ ಡಿ ಹಾಕಿರ್ತೀವಿ, ಅದಕ್ಕೆ ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿಯನ್ನು ಕೂಡ ನಿಮ್ಮ ಮೊಬೈಲಲ್ಲಿ ಒ ಟಿ ಪಿ ನೋಡಿಕೊಂಡು ಕಾಪಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ಳಿ. ಮೊಬೈಲ್ ಒ ಟಿ ಪಿ ವೆರಿಫಿಕೇಷನ್, ಇಮೇಲ್ ಒ ಟಿ ಪಿ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ನಿಮ್ಮ ಪ್ರೊಫೈಲ್, ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಅಡ್ರೆಸ್, ಪಿನ್ ಕೋಡ್ ಎಲ್ಲ ಹಾಕಿ, ಅಡ್ರೆಸ್ ಹಾಕಿಲ್ಲದಿದ್ದಕ್ಕೆ ಈ ರೀತಿ ಕಾಣಿಸುತ್ತೆ. ಪಿನ್ ಕೋಡ್ ಹಾಕಿ ಅದರಲ್ಲಿ ಇರೋ ಹಾಗೆ ಅಡ್ರೆಸ್ಸನ್ನು ಹಾಕಿ ಬೆಟರ್. ಅದು ಪೋಸ್ಟ್ ಆಫೀಸ್ಗೆ ಯಾವುದು ಅಂತ ಪಿನ್ ಕೋಡ್ಗೆ ಆಧಾರವಾಗಿ ತೆಗೆದುಕೊಳ್ಳುತ್ತದೆ. ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೋಸ್ಟ್ ಆಫೀಸ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಪ್ರೊಫೈಲ್ ಆಗಿದೆ ಅಂತ ಟಿಕೆಟ್ ಸರ್ವಿಸ್ ತಗೋಬೋದು. ನೀವು ವಾಪಸ್ ಬಂದು ಆ್ಯಪಲ್ಲಿ ನೋಡ್ಕೊಳ್ಳಿ. ಇನ್ಮೇಲಿಂದ ಆ್ಯಪ್ ಓಪನ್ ಮಾಡಿದ ಮೇಲೆ ಮೊದಲೇ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಯೂಸರ್ ಐ ಡಿ, ಪಾಸ್ವರ್ಡ್, ಇಲ್ಲಿ ಕ್ಯಾಪ್ಚರ್ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿ ಸಲ ಇದೇ ರೀತಿ ಕೇಳುತ್ತೆ. ಲಾಗಿನ್ ಅಂತ ಕೊಡಿ. ಇವಾಗ ಓಪನ್ ಆಗುತ್ತೆ. ಪಾಸ್ವರ್ಡ್ ಸೇವ್ ಮಾಡಿ ಇಟ್ಕೊಂಡಿರ್ಬೋದು. ಇದಾದಮೇಲೆ ರೆಗ್ಯುಲರ್ ಟೈಮಲ್ಲಿ ಆ ಪಾಸ್ವರ್ಡ್ ಹೊಡೆಯುವ ಅವಶ್ಯಕತೆ ಇಲ್ಲ. 4 ಡಿಜಿಟ್ ಪಿನ್ ಕ್ರಿಯೇಟ್ ಮಾಡ್ಕೋಬೋದು. 1 ಟೈಮ್ ಮಾಡಿಕೊಂಡ್ರೆ ಆ ಪಿನ್ನಲ್ಲೇ ಲಾಗಿನ್ ಆಗ್ಬೋದು. ಬಯೋಮೆಟ್ರಿಕ್ ಗೊತ್ತಾದರೂ ಎನೇಬಲ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಪಿನ್ ಜೊತೆ ಲಾಗಿನ್ ಆಗ್ಬೋದು. ಈ ರೀತಿಯಾಗಿ ಟ್ರೈನ್, ಫ್ಲೈಟ್, ಬಸ್, ಹೋಟೆಲ್ ಎಲ್ಲ ಸರ್ವಿಸ್ಗಳು ಇರ್ತವೆ. ಟ್ರೈನ್ನಲ್ಲಿ ಬುಕ್ ಟಿಕೆಟ್, ಮೈ ಬುಕ್ಕಿಂಗ್ಸ್, PNR ಎನ್ಕ್ವೈರಿ, ಲಾಸ್ಟ್ ಟ್ರಾನ್ಸಾಕ್ಷನ್, ಅಪ್ಕಮಿಂಗ್ ಜರ್ನಿ, ಕ್ಯಾನ್ಸಲ್ ಟಿಕೆಟ್, ಫೈಲ್ TDR, ರಿಫಂಡ್ ಹಿಸ್ಟ್ರಿ, FAQ, IRCTC ಇ-ವ್ಯಾಲೆಟ್, ಚಾರ್ಟ್ ವೇಕೆನ್ಸಿ, ಟ್ರೈನ್ ಶೆಡ್ಯೂಲ್ಡ್, ಟ್ರ್ಯಾಕ್ ಯುವರ್ ಟ್ರೈನ್, ಈ ಎಲ್ಲ ಸೇವೆಗಳನ್ನು ನಾವು ಪಡ್ಕೋಬಹುದು. ಮೊದಲಿಗೆ ಬುಕ್ ಟಿಕೆಟ್, ಫ್ರಮ್ ಆ್ಯಂಡ್ ಟು ಸ್ಟೇಷನ್ ಅನ್ನು ಹಾಕಿ. ಇದು ರೆಗ್ಯುಲರ್ ಬುಕ್ಕಿಂಗ್ ಈಗ ಹೇಳ್ತಾ ಇರುವಂಥದ್ದು. ಸೊ ಟು ಸ್ಟೇಷನ್ದು ಕೋಡ್ ವರ್ಡ್ ಕರೆಕ್ಟಾಗಿ ಹಾಕಬೇಕು. ಇಲ್ಲಿ ಎಲ್ಲ ರೀತಿಯ ಕ್ಲಾಸ್ಗಳನ್ನು ನೀವು ನೋಡ್ತಾ ಇರಬಹುದು. ಆಲ್ ಕ್ಲಾಸಸ್, ಕೋಟಾ, ಜನರಲ್ ಅಂತ ಕಾಣಿಸ್ತಾ ಇದೆ. ಸೆಲೆಕ್ಟ್ ಕ್ಲಾಸಸ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. AC ಫಸ್ಟ್ ಕ್ಲಾಸ್, AC 2 ಟೈರ್ ಹೀಗೆ ಸೆಲೆಕ್ಟ್ ಮಾಡ್ಕೋಬೋದು. ಜನರಲಲ್ಲಿ ಲೇಡೀಸ್ ತತ್ಕಾಲ್, ಲೋವರ್ ಬರ್ತ್, ಪ್ರೀಮಿಯಂ ತತ್ಕಾಲ್, ಪರ್ಸನ್ ವಿತ್ ಡಿಸೆಬಿಲಿಟಿ ಹೀಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಜನರಲ್ ಅಲ್ಲಿ ತೋರಿಸ್ತೀನಿ. ನಂತರದ ಡೇಟನ್ನು ತಗೊಳ್ತೀನಿ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಮುಂಚಿತವಾಗಿ ಮಾಡ್ಕೊಳ್ಳೋದ್ರಿಂದ ಇದೇ ಮೆಥಡ್ ಸಾಕಾಗುತ್ತೆ. 2 ತಿಂಗಳು ಮುಂಚಿತವಾಗಿ ಮಾಡ್ಕೋಬಹುದು ಅಷ್ಟೇ. ಟ್ರೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ಲೀಪರ್ 3 AC ಇದೇ ಇರುತ್ತೆ. ಇಲ್ಲೆಲ್ಲ ನೋಡ್ಕೋಬೋದು. ವೇಟಿಂಗ್ ಲಿಸ್ಟ್ ಕಾಣುತ್ತೆ. ಇದು ರೆಗ್ಯುಲರ್ ಬುಕ್ಕಿಂಗ್ ಅಲ್ಲಿ ಈ ರೀತಿ ಮಾಡ್ಕೋಬಹುದು. ಪ್ಯಾಸೆಂಜರ್ ಡೀಟೇಲ್ಸನ್ನು ನಾವು ಪ್ರೊಫೈಲ್ ಪೂರ್ತಿ ಕಂಪ್ಲೀಟ್ ಆಗಿಲ್ಲದೇ ಇರೋದ್ರಿಂದ ಪ್ರೊಫೈಲ್ ಕಂಪ್ಲೀಟ್ ಆಗಿಲ್ಲ ಅಂತ ಪ್ಯಾಸೆಂಜರ್ ಡೀಟೇಲ್ ಬರ್ತಾ ಇಲ್ಲ. ಪ್ಯಾಸೆಂಜರ್ ಡೀಟೇಲ್ ಹಾಕಿ ಪೇಮೆಂಟ್ ಮಾಡ್ಕೋಬಹುದು. ಅಲ್ಲಿರುವ ಫೀಚರ್ಸ್ಗಳನ್ನು ಹಾಕಿದಾಗ ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಹೇಳ್ತಾ ಇರೋದು ಸ್ಲೀಪರ್ ಕೋಟಾದಲ್ಲಿ ಹೇಳ್ತಾ ಇರೋದು ಸ್ಲೀಪರೇ ಇರುತ್ತೆ. ಕೋಟಾದಲ್ಲಿ ನಾಳೆ ಟ್ರೈನ್ ಟ್ರಾವೆಲ್ ಮಾಡೋದ್ರಿಂದ ಇವತ್ತು ಬುಕ್ಕಿಂಗ್ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ತತ್ಕಾಲ್ ಸರ್ವಿಸ್ ಅಂತ ಹೇಳ್ತೀವಿ. 2ಕ್ಕೆ ಟ್ರಾವೆಲ್ ಮಾಡೋದಿದ್ರೆ 1ಕ್ಕೆ ಡೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸರ್ಚ್ ಟ್ರೈನ್ ಅಂತ ಮಾಡಿಕೊಂಡು ಯಾವ ಟ್ರೈನ್ ಅಂತ ನೋಡಿಕೊಂಡು ತತ್ಕಾಲ್ ಅಂತ ಮೇಲ್ಗಡೆ ಇದೆ ಸ್ಲೀಪರ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ AC ಫಸ್ಟ್ ಕ್ಲಾಸ್, AC 2 ಟೈರ್, AC 3 ಟೈರ್ ಹೀಗೆ ಆಪ್ಷನ್ ಕಾಣಿಸ್ತದೆ. ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಜನರಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಆಪ್ಷನ್ ಕಾಣಿಸ್ತದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಇದು ಸ್ಲೀಪರ್ ಆದರೆ ಬೆಳಿಗ್ಗೆ 11 ಗಂಟೆಗೆ ಬುಕ್ ಮಾಡೋದು. 2ನೇ ತಾರೀಕಿಗೆ ಹೋಗೋದಿದ್ರೆ 1ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸ್ಲೀಪರ್ದಾದರೆ ಬುಕ್ ಮಾಡೋದು. ACದಾದರೆ ಬೆಳಿಗ್ಗೆ 10 ಗಂಟೆಗೆ ಬುಕ್ ಮಾಡಬೇಕು. ಬೇಗ ಲಾಗಿನ್ ಮಾಡ್ಕೋಬೇಕು. ಡೀಟೇಲ್ಸನ್ನು ಹಾಕೋದಿರುತ್ತೆ. 3 AC ಅವೈಲೇಬಲ್ ಕಾಣಿಸ್ತಾ ಇರುತ್ತೆ. ಪ್ಯಾಸೆಂಜರ್ ಡೀಟೇಲ್ ಹಾಕ್ಕೊಂಡು ಅಲ್ಲಿ ಏನು ಕೇಳುತ್ತೆ ಅದೇ ಪ್ರಕಾರ ಮಾಡ್ತಾ ಹೋಗೋದು. ಸೊ ನೆನ್ಪಿಟ್ಕೊಳ್ಬೇಕು, 10 ಗಂಟೆಗೆ AC ಸ್ಲೀಪರ್, 11 ಗಂಟೆಗೆ ಹಿಂದಿನ ದಿನ ಬುಕ್ ಮಾಡ್ಕೋಬೇಕು. ಮೈ ಬುಕ್ಕಿಂಗ್, PNR ಎನ್ಕ್ವೈರಿ, ಟ್ರಾನ್ಸಾಕ್ಷನ್ ಲಾಸ್ಟ್ ಮಾಡಿದ್ದಿದ್ರೆ ಇಲ್ಲಿ ಕಾಣಿಸುತ್ತೆ. ಮುಂದಿನ ಜರ್ನಿ ಮಾಡೋದು ಇದ್ದರೆ ಇಲ್ಲಿ ಕಾಣಿಸುತ್ತೆ. ಟಿಕೆಟ್ ಕ್ಯಾನ್ಸಲ್ ಮಾಡ್ಬೋದು, TDR ಫೈಲ್ ಮಾಡ್ಬೋದು, ರೀಫಂಡ್ ಬಂದಿದ್ದಿದ್ರೆ ತೋರಿಸುತ್ತೆ. ವ್ಯಾಲೆಟ್ ಅನ್ನೋದು ತುಂಬ ಮುಖ್ಯ. ಎಲ್ಲ ಶೆಡ್ಯೂಲನ್ನು
ಮಾಡ್ಬೋದು. ವ್ಯಾಲೆಟಲ್ಲಿ KYC ಅಪ್ಡೇಟ್ ಆಗಿದ್ದರೆ ವ್ಯಾಲೆಟನ್ನು ಮೊದಲು ಗೂಗಲ್ ಕ್ಲೌಡಲ್ಲಿ ಸೈನ್ ಅಪ್ ಆಗಿ ಮಾಡ್ಕೋಬೇಕು. ವ್ಯಾಲೆಟ್ ಇದ್ದರೆ ಏನು ಅನುಕೂಲ ಅಂದರೆ ತತ್ಕಾಲ್ ಟಿಕೆಟ್ ಮಾಡಿಕೊಳ್ಳೋ ಟೈಮಲ್ಲಿ ಮೊದಲೇ ವ್ಯಾಲೆಟ್ಗೆ ಹಣ ಹಾಕ್ಕೊಂಡಿದ್ರೆ ಬಹಳ ಬೇಗ ಪೇಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಬೋದು. ಹಾಗಾಗಿ ಬೇಕಾದರೆ ವ್ಯಾಲೆಟನ್ನು ಹೇಗೆ ಮಾಡ್ಕೋಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಪ್ರೊಫೈಲ್ ನೋಡ್ಕೊಳ್ಳಿ. ಮಾಸ್ಟರ್ ಲಿಸ್ಟಲ್ಲಿ ಟ್ರಾವೆಲ್ ಮಾಡಿರೋರು ಇದ್ದರೆ ಇಲ್ಲಿ ಕಾಣಿಸುತ್ತೆ. ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಎಂಟರ್ ಗೈಡ್ಲೈನನ್ನು ಹಾಕಿರ್ತೀವಿ. ನೀವು ಡೌನ್ಲೋಡ್ ಮಾಡಿ ರೆಫರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ.